ಹೌದು, ಅತ್ತ ವಿಧಾನಸೌಧದ ಬಳಿ ಸನ್ಮಾನ ಕಾರ್ಯಕ್ರಮ, ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಕಾರ್ಯಕ್ರಮ ಮುಗಿದ ನಂತರ ವಿಜಯೋತ್ಸವ ಸಂಭ್ರಮಾಚರಣೆ ಇದೆ ಅನ್ನುವಂತಹ ಮಾಹಿತಿ ತಿಳಿದು ಅಭಿಮಾನಿಗಳಿಲ್ಲಿ ಬರ್ತಾರೆ. ಸಂಜೆ 5 ಗಂಟೆಗಿದ್ದಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ 2 ಗಂಟೆಯಿಂದಲೇ ಅಭಿಮಾನಿಗಳು ಬರೋದಕ್ಕೆ ಶುರು ಮಾಡ್ತಾರೆ. 4 ಗಂಟೆ ಹೊತ್ತಿಗೆ ಸ್ಟೇಡಿಯಂ ಹೊರಭಾಗದಲ್ಲಿ ಸೇರಿದ್ದು ಲಕ್ಷ ಜನ. ಸ್ಟೇಡಿಯಂ ಒಳ ಬಿಡೋದಕ್ಕೆ ಇನ್ಫಾರ್ಮೇಶನ್ ಇರಲಿಲ್ಲ, ಹಾಗಾಗಿ ಸಿಬ್ಬಂದಿಗಳು ಕೂಡ ಗೇಟ್ ಕ್ಲೋಸ್ ಮಾಡಿದ್ರು. ಆದರೆ ಆಚೆ ನೋಡಿದ್ರೆ ಜನಸಾಗರ. ಇದನ್ನ ನೋಡಿ ಒಂದು ಗೇಟ್ ಓಪನ್ ಮಾಡ್ತಾರೆ, ಒಳ ಬಿಡೋದಕ್ಕೆ ತಡ ಮಾಡಿದ್ರು. ಒಮ್ಮೆಲೆ ಗೇಟ್ ತೆಗೆದಂತಹ ಸಂದರ್ಭ ನುಗ್ಗಲು ಶುರುವಾಗ್ಬಿಡುತ್ತೆ. ಕೆಲವೇ ಕ್ಷಣ ಅಷ್ಟೇ ಕಾಲ್ ತುಳಿತ ಆಗಿ ಹೋಗುತ್ತೆ. ಆ ಕಾಲ್ ತುಳಿತಕ್ಕೆ ಅಮಾಯಕ ಅಭಿಮಾನಿಗಳ ಬಲಿಯಾಗ್ತಾರೆ. ಅಭಿಮಾನಿಗಳ ಸತ್ತಂತಹ ಸಂಖ್ಯೆ 11ಕ್ಕೆ ಏರಿಕೆ ಆಗತ್ತೆ. ಎಲ್ಲೆಲ್ಲೂ ಕೂಡ ಕಣ್ಣೀರ ಕೋಡಿ. ಕಾರಣ ಸಂಭ್ರಮ ಆಚರಣೆಗೆ ಅಂತ ಬಂದಂಥವರು ಸಾವಿನ ಮನೆ ಸೇರ್ಕೊಂಡ್ಬಿಟ್ರು. ನಿಜಕ್ಕೂ ಆ ದುರಂತ ಇನ್ನೂ ಕೂಡ ಎಲ್ಲರ ಕಣ್ಣ ಮುಂದೆನೇ ಇದೆ. ಈಗ ಅದರ ತನಿಖೆ ನಡೀತಾ ಇದೆ. ಅದರ ಫಾಲೋ ಅಪ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ದಶಕಗಳ ಸಂಭ್ರಮ ಮಾಯ ಆಗಿದ್ದು ಕೆಲವು ಗಂಟೆಗಳಲ್ಲಿ. 17 ವರ್ಷದ ನಂತರ RCB ಕಪ್ಗೆ ಮುತ್ತಿಡತ್ತೆ. ಆದರೆ 17 ಗಂಟೆ ಕೂಡ ಆ ಸಂಭ್ರಮವಾಗಿ ಉಳಿಯೋದಿಲ್ಲ. ಸೂತಕದ ಮನೆ ಆಗ್ಬಿಡತ್ತೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಲೂ ಕೂಡ. ಈಗ ಫಾಲೋ ಅಪ್ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬರ್ತೀನಿ. ಆದರೆ ಅದಕ್ಕೂ ಮುನ್ನ ಆ ಘಟನೆಯನ್ನ ಒಂದು ಕ್ಷಣ ಮೆಲ್ಕ್ ಹಾಕೋದಾದ್ರೆ ವೀಣಾ, ಅಂದರೆ 18ನೇ ಸೀಸನಲ್ಲಿ ಏನೋ RCB ಅಂತೂ ಅಭಿಮಾನಿಗಳ ಕಾತರದಿಂದ ಚಾತಕ ಪಕ್ಷಿಗಳಿದ್ದೆ 18 ವರ್ಷದಿಂದ ಕಾದಂಥ ಅಭಿಮಾನಿಗಳಿಗೆ RCB ಒಂದು ಕಪ್ಪನ್ನು ಗೆಲ್ಲುತ್ತೆ ಜೂನ್ 3ನೇ ತಾರೀಕು. ಅದಾದ ನಂತರ ಇಲ್ಲೊಂದು ಕಡೆ ದೊಡ್ಡ ಮಟ್ಟದ ಸಂಭ್ರಮವನ್ನು ಮಾಡಬೇಕು ಅಂತೇಳಿ ಏನು KCA, DNA ಮತ್ತು RCB ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಸಪೋರ್ಟಿವ್ ಆಗಿ ಸರ್ಕಾರ ಕೂಡ ಈ ಒಂದು ವಿಜಯೋತ್ಸವವನ್ನು ಆಚರಿಸಬೇಕು. ಆಟಗಾರರೇನಿದ್ದಾರೆ ಅಂದರೆ ಅವರಿಗೆ ಸನ್ಮಾನಕ್ಕೆ ಯೋಗ್ಯರು, ಹಾಗಾಗಿ ಸನ್ಮಾನ ಮಾಡ್ತೇವೆ ಅನ್ನುವಂಥದ್ದನ್ನ ಸರ್ಕಾರ ಕೂಡ ಹೇಳುತ್ತೆ. ಖುದ್ದಾಗಿ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, DPRನ ಅಧಿಕಾರಿಗಳು ತಯಾರಿಯನ್ನು ಮಾಡ್ಕೊಳ್ತಾರೆ. ಅದಕ್ಕೂ ಮೊದಲು ಒಂದು ಹೆಜ್ಜೆ ಮುಂದೆ ಹೋದಂಥ RCB ಅವತ್ತೇ ಸ್ಟೇಡಿಯಂನಲ್ಲಿ ನಾವು ದೊಡ್ಡ ಮಟ್ಟದ ವಿಜಯೋತ್ಸವವನ್ನು ಮಾಡ್ತೇವೆ, ವಿಧಾನಸೌಧದಿಂದ ಸ್ಟೇಡಿಯಂಗೆ ಒಂದು ಪರೇಡನ್ನು ಮಾಡ್ತೇವೆ, ಆಟಗಾರನ ಓಪನ್ ವೆಹಿಕಲ್ ಅಲ್ಲಿ ಕರ್ಕೊಂಡೋಗಿ ಅಭಿಮಾನಿಗಳಿಗೆ ಅದನ್ನು ತೋರಿಸುವ ಮೂಲಕ ಈ ಒಂದು ಕಪ್ಪನ್ನ ಇಡೀ RCB ಅಭಿಮಾನಿಗಳಿಗೆ ನಾವು ಅದನ್ನ ಅರ್ಪಣೆ ಮಾಡ್ತೇವೆ. ಈ ಒಂದು ವಿಜಯೋತ್ಸವನ ಆಚರಣೆ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಆಹ್ವಾನ ಇದೆ ಅನ್ನುವಂಥ ಒಂದು ಓಪನ್ ಇನ್ವಿಟೇಷನ್ ಅನ್ನ ಮಾಡಲಾಗುತ್ತೆ. ಸೊ ಈ ಒಂದು ಓಪನ್ ಇನ್ವಿಟೇಷನ್ ಇದೆ ಈ ಒಂದು ದೊಡ್ಡ ದುರಂತಕ್ಕೆ ಕಾರಣ ಆಯಿತು ಅಂತ ಹೇಳುವಂಥದ್ದು. ಯಾಕೆಂದ್ರೆ RCB ಒಂದು ಕಪ್ಪನ್ನು ಗೆದ್ದ ನಂತರ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ. ಆ ಅಭಿಮಾನಿ ಬಳಗವನ್ನ ವಿಧಾನಸೌಧಕ್ಕೆ ಕರೆಸಿ ಆಟಗಾರರಿಗೆ ಒಂದು ಏನೋ ಸನ್ಮಾನ ಮಾಡುವ ಮೂಲಕ ಇದೊಂದು ದೊಡ್ಡ ಮಟ್ಟದಲ್ಲಿ ಎನ್ಕ್ಯಾಶ್ ಮಾಡಬೇಕು, ಆಟಗಾರರಿಗೆ ಒಂದು ಸನ್ಮಾನ ಮಾಡಬೇಕು ಅನ್ನುವಂಥ ಚಿಂತನೆಗೆ ಸರ್ಕಾರ ಬಿದ್ದು ಅದನ್ನ ಆ ಚಿಂತನೆ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆತುರಾತುರವಾಗಿ ಮರುದಿನವೇ ಇಮಿಡಿಯೇಟ್ ಯಾವುದೇ ಪೂರ್ವ ತಯಾರಿಗಳಿಲ್ಲದೆ ಮಾಡಲಿಕ್ಕೆ ಹೊರಟದ್ದೇನಿದೆ ಅದು ಎಲ್ಲ ಒಂದು ಕಡೆ ಮಹಾ ದುರಂತಕ್ಕೆ ಕಾರಣ ಆಯಿತು. ಯಾಕೆಂದ್ರೆ ಒಂದು ಕಡೆ ವಿಧಾನಸೌಧದ ಮುಂದೆ ಹೈಕೋರ್ಟ್ ಇದೆ, ಮಧ್ಯದ ಒಂದು ರೋಡು, ಅದನ್ನ ಬಿಟ್ಟರೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗುವವರೆಗೂ ಕೂಡ ಒಂದು ಸಫಿಸ್ಟಿಕೇಟೆಡ್ ರೋಡ್ಗಳಿದೆ. ಅಂದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಸೇರಿದ್ರೆ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಕೂಡ ಜಾಗ ಇಲ್ಲ. ಅಂತಹ ಜಾಗಗಳಲ್ಲಿ ಅಂದ್ರೆ ಓಪನ್ ಆಗಿ ಎಲ್ಲರೂ ಬನ್ನಿ ಅಭಿಮಾನಿಗಳೆಲ್ಲರೂ ಬನ್ನಿ ಅಂತ ಅಂದ್ರೆ ಸರ್ಕಾರಕ್ಕೆ ಒಂದು ರೀತಿಯಲ್ಲೋ ಒಂದು ಇಮೇಜ್ನೇ ಇರಲಿಲ್ಲ. ಅಂದ್ರೆ ಈ ಎಷ್ಟು ದೊಡ್ಡ ಅಭಿಮಾನಿ ಬಳಗ ಇದೆ, ಎಷ್ಟು ಜನ ಬರ್ಬೋದು ಅನ್ನುವಂಥ ಒಂದು ಇಮ್ಯಾಜಿನೇಷನ್ ಇಲ್ಲದೆ ಓಪನ್ ಇನ್ವಿಟೇಷನ್ ಅನ್ನ ಮಾಡ್ತಾರೆ. ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಳಗೆ ಹೋಗ್ಲಿಕ್ಕೆ ಒಂದು ಪೊಲೀಸರು ಹೇಳ್ತಾರೆ, ಈ ಸ್ಟೇಡಿಯಂಗೆ ಒಳಗಡೆ ವಿಜಯೋತ್ಸವಕ್ಕೆ ಬರೋಂಥವ್ರಿಗೆ ಟಿಕೆಟ್ ಅಥವಾ ಪಾಸ್ ಅನ್ನ ನೀವು ಇಶ್ಯೂ ಮಾಡಲೇಬೇಕು. ಅಂದ್ರೆ ಅದನ್ನ ಹೊರತುಪಡಿಸಿ ಜನರ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತದನ್ನ ಹೇಳಿದ್ರು ಕೂಡ ಮಧ್ಯಾಹ್ನದವರೆಗೆ ಯಾವುದೇ ರೀತಿಯಾದಂಥ ಒಂದು ಕ್ಲೂಗಳಿಲ್ಲದೆ ಅಂದ್ರೆ ಇಲ್ಲ ಒಂದು ಕಡೆ ಜನರನ್ನ ಓಪನ್ ಆಗಿ ಕರೆದಂಥದ್ದು, ಅಷ್ಟು ಜನ ಸೇರಿದ್ದು, ನಿರೀಕ್ಷೆ ಇದ್ದದ್ದು ಇಲ್ಲ ಒಂದು ಕಡೆ ಪೊಲೀಸರಿಗಾಗ್ಲಿ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂಗಾಗ್ಲಿ ಒಂದು 33,000 ಕೆಪಾಸಿಟಿ ಇರುವಂಥ ಸ್ಟೇಡಿಯಂಗೆ ಹೆಚ್ಚಂದ್ರೆ ಒಂದು 40-50 ಜನ ಬರಬಹುದು. ಆದರೆ ಕೆಲವರು ನಿಂತಾದ್ರೂ ನೋಡ್ತಾರೆ. ಅಂದ್ರೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳಾಗದೆ ನಾವು ಅದನ್ನ ಮ್ಯಾನೇಜ್ ಮಾಡಬಹುದು ಅನ್ನುವಂಥ ಒಂದು ಏನೋ ಲೆಕ್ಕಾಚಾರದಲ್ಲಿದ್ದಂಥ ಸಂದರ್ಭದಲ್ಲಿ ಲಕ್ಷ ಜನ ಸೇರ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ
ಕ್ವೀನ್ಸ್ ರಸ್ತೆ, ಅಂಬೇಡ್ಕರ್ ಬೀದಿ, ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಏರಿಯಾ, MG ರಸ್ತೆ, ಕಸ್ತೂರ್ಬಾ ರೋಡ್, ಈ ಎಲ್ಲ ರೋಡ್ಗಳು ಕೂಡ ತುಂಬಿ ತುಳುಕ್ತಾ ಇರ್ತದೆ. ಸೊ ಅದಾದ ನಂತರ ಯಾವಾಗ ಟಿಕೆಟ್ ಇಲ್ಲದೆ ಒಳಗಡೆ ಎಂಟ್ರಿ ಅಂತ ಹೇಳ್ತಾರೆ, ಆವಾಗ ಆಗಿದ್ದೇ ಅನ್ಕಂಟ್ರೋಲ್ ಸಿಚುವೇಶನ್ ಇತ್ತು. ಆ ಅನ್ಕಂಟ್ರೋಲ್ ಸಿಚುವೇಶನ್ ಅಲ್ಲಿ 11 ಜನರ ಅಂದ್ರೆ ಸಾವಾಗುತ್ತೆ, ಜೊತೆಗೆ 50 ಜನರಿಗೆ ಗಾಯ ಆಗುತ್ತೆ. ಸೊ ಈ ಒಂದು ದೊಡ್ಡ ಘಟನೆಯಲ್ಲಿ ಒಂದ್ ಕಡೆ ಭಾರತದಲ್ಲಿ ಇಂತಹ ಒಂದು ಆಟದ ವಿಚಾರಕ್ಕಾಗಿ ಸೇರಿದಂತಹ ಜನರ ಕಾಲ್ತುಳಿತ ಆಗಿದ್ದಂಥದ್ದಾಗ್ಲಿ, ಮತ್ತೆ IPL ವಿಚಾರದಲ್ಲಿ ಎಷ್ಟೋ ಕಡೆ ಲಕ್ಷಾಂತರ ಜನರು ಸೇರಿದ್ದಾರೆ, ಆದ್ರೂ ಕೂಡ ಎಲ್ಲೂ ಆಗದೆ ಇರುವಂತಹ ದುರಂತ ಬೆಂಗಳೂರಿನಲ್ಲಿ ನಡೆದು ಹೋಯ್ತು ಅಂತಾನೆ ಹೇಳ್ಬೋದು. ಎಸ್ ರಮೇಶ್, ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಯಾವುದೇ ಒಂದು ವಿಚಾರದ ಬಗ್ಗೆ ಪ್ಲಾನಿಂಗ್ ಇಲ್ಲದೆ ಹೋದ್ರೆ, ದೂರದೃಷ್ಟಿ ಇಲ್ಲದೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನ್ ಕಾಲ್ತುಳಿತ ಆಯ್ತಲ್ಲ, ಅದೇ ಒಂದು ಎಕ್ಸಾಂಪಲ್ ಆಗಿ ನಿಲ್ಲತ್ತೆ. ಯಾಕಂತಂದ್ರೆ ಯಾವುದೇ ಪ್ಲಾನಿಂಗ್ ಇರಲಿಲ್ಲ, ಪ್ರಿಪ್ರೇಷನ್ ಅಂತೂ ಇರ್ಲೇ ಇಲ್ಲ. ಪೊಲೀಸರು ಹೇಳಿದ್ರು ಲಕ್ಷಾಂತರ ಸಂಖ್ಯೆ ಜನ ಸೇರ್ತಾರೆ, ಸೆಕ್ಯೂರಿಟಿ ಕೊಡೋದಕ್ಕೆ ಆಗೋದಿಲ್ಲ, ಇಷ್ಟು ಆತರವಾಗಿ ಮಾಡೋದು ಬೇಡ ಅಂತ. ಆದ್ರೂ ಕೂಡ ಯಾರು ಅಲ್ಲಿ ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಕಾಲ್ತುಳಿತ ಆಗೋಗುತ್ತೆ. ಕಾಲ್ತುಳಿತದಲ್ಲಿ 11 ಅಮಾಯಕರ ಜೀವ ಹೋಗುತ್ತೆ. ಈ ದುರಂತದ ಬಳಿಕ ಶುರುವಾಗಿತ್ತು ನೋಡಿ ಸರ್ಕಾರದ ಆಕ್ಷನ್. ಅದು 24 ಗಂಟೆ ಯಾವುದೇ ರೀತಿಯ ಆಕ್ಷನ್ ಆಗಿರಲಿಲ್ಲ. ಜನಸಾಮಾನ್ಯರ ಆಕ್ರೋಶ ಭುಗಿಲೆದ್ದಿತ್ತು. ಮಾಧ್ಯಮದವರು ಈ ಸಾವಿಗೆ ಯಾರು ಹೊಣೆ ಅನ್ನೋದನ್ನ ಪ್ರತಿ ಕ್ಷಣ ಕೇಳ್ತಾ ಇದ್ರು. ಅದಾದ ನಂತರ ಎಚ್ಚೆತ್ತುಕೊಂಡಂತಹ ಸರ್ಕಾರ ಆಕ್ಷನ್ಗೆ ಮುಂದಾಗತ್ತೆ. ಭದ್ರತಾ ವೈಫಲ್ಯಕ್ಕೆ ಪೊಲೀಸರನ್ನೇ ಕಾರಣರನ್ನಾಗಿ ಮಾಡಲಾಗತ್ತೆ. ಅಧಿಕಾರಿಗಳ ತಲೆದಂಡ ಆಗತ್ತೆ. ಅಧಿಕಾರಿಗಳ ತಲೆದಂಡಕ್ಕೆ ಈ ಪ್ರಕರಣ ಕಾರಣವಾಗುತ್ತೆ. ಪೊಲೀಸ್ ಕಮಿಷನರ್, IPS ಅಧಿಕಾರಿಗಳ ಸಸ್ಪೆಂಡ್, ಇದರ ಜೊತೆಗೆ ಹಲವು ಅಧಿಕಾರಿಗಳನ್ನು ಕೂಡ ಸರ್ಕಾರ ಅಮಾನತು ಮಾಡಿತ್ತು. ಹಾಗಾದ್ರೆ ಯಾರ್ಯಾರು ಅಮಾನತಾದ್ರು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರು ಕಮಿಷನರ್ ದಯಾನಂದ್, ಬೆಂಗಳೂರಿನ ಇತಿಹಾಸದಲ್ಲಿಯೇ ಯಾವುದೇ ಒಂದು ಪ್ರಕರಣದಲ್ಲಿ ಕಮಿಷನರ್ ಸಸ್ಪೆಂಡ್ ಆಗಿದ್ದೇ ಇಲ್ಲ. ಆದರೆ ಈ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಕಮಿಷನರ್ ಅವರನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಇದರ ಜೊತೆಗೆ ಪಶ್ಚಿಮ ವಿಭಾಗದ ಹೆಚ್ಚುವರಿ ಆಯುಕ್ತ ವಿಕಾಸ್ ಕುಮಾರ್, ಸೆಂಟ್ರಲ್ ವಿಭಾಗದ DCP ಶೇಖರ್, ಕಬ್ಬನ್ ಪಾರ್ಕ್ ACP ಬಾಲಕೃಷ್ಣ ಹಾಗೂ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್, ಈ 5 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಈ ಪ್ರಕರಣದಲ್ಲಿ ಈ ಅಧಿಕಾರಿಗಳ ತಲೆದಂಡ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.